ಓಂ ಶಾಂತಿ. ಹಳೆಯ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಿ ತಮ್ಮ ನಿಜಿ ಸಂಸ್ಕಾರಗಳನ್ನು ಧಾರಣೆ ಮಾಡುವಂತಹ ಎವರೆಡಿಯಾಗಿರಿ. ಇಂದು ಬಾಪ್ ದಾದಾರವರು 4 ಕಡೆಯಿಂದ ವಿಶ್ವದ ತಂದೆಯ ಪ್ರೀತಿಯಲ್ಲಿ ಲವಲೀನ ಮತ್ತು ಅದೃಷ್ಟ ಮಕ್ಕಳನ್ನು ನೋಡುತ್ತಿದ್ದಾರೆ. ಯಾವಾಗ ತಂದೆ ನೋಡುತ್ತಾರೆ, ಮಕ್ಕಳ ಒಳಗಡೆ ತಮ್ಮ ಸೌಭಾಗ್ಯದ ನಶೆ ನಿಶ್ಚಯ ಮರ್ಜ್ ಆಗಿಬಿಡುತ್ತದೆ. ಆಗ ಏನು ಹೇಳುತ್ತೀರಿ? ಡ್ರಾಮಾ ಬಾಪ್ ದಾದಾರವರು 3 ಮಾತನ್ನು ನೋಡಿದ 3ರ ಸಮಾನ ಬ್ಯಾಲೆನ್ಸ್ ಕಡಿಮೆ ಇದೆ. ಯಾವಾಗ ಬ್ಯಾಲೆನ್ಸ್ ಆಗುತ್ತದೆ ಆಗ ನಿಶ್ಚಯ ಮತ್ತು ನಶೆ ಇಮರ್ಜ್ ಆಗುವುದು, ಮತ್ತು ಯಾವಾಗ ಬ್ಯಾಲೆನ್ಸ್ ಕಡಿಮೆ ಇರುತ್ತದೆ ಆಗ ನಿಶ್ಚಯ ಮತ್ತು ನಶೆ ಮರ್ಜ್ ಆಗುತ್ತದೆ. ಒಂದಾಗಿದೆ ಯೋಚಿಸುವುದು, 2ನೇದಾಗಿದೆ ಮಾತನಾಡುವುದು, 3ನೇದಾಗಿದೆ ಕರ್ಮದಲ್ಲಿ ಪ್ರತ್ಯಕ್ಷ ನಡತೆಯಲ್ಲಿ ತರುವುದು. ಮಾತನಾಡುವುದರಲ್ಲಿ ಅಧಿಕ ಮಕ್ಕಳು ಬುದ್ಧಿವಂತರಾಗಿದ್ದಾರೆ, ಆದರೆ ಪ್ರಾಕ್ಟಿಕಲ್ ನಡತೆಯಲ್ಲಿ ತರುವುದರಲ್ಲಿ ಪೂರ್ಣ ಅಂಕಗಳು ಕಡಿಮೆ ಇದೆ. ಈಗ ರಿವೈಸ್ ಕೋರ್ಸ್ ನಡೆಯುತ್ತಿದೆ. ಕಾರಣವನ್ನು ನಿವಾರಣೆ ಮಾಡುವುದು ಕಟವೂ ಇಲ್ಲ, ಬಹಳ ಸಹಜವಾಗಿದೆ. ಆದರೆ ಸಹಜವನ್ನು ಕಠಿಣವನ್ನಾಗಿ ಮಾಡಿಬಿಡುತ್ತಾರೆ. ಈ ಆದರೆ ವಿಘ್ನವನ್ನು ಹಾಕುತ್ತದೆ. ಆದರೆ ಶಬ್ದ ಸಮಾಪ್ತಿ ಮಾಡಿ, ಅರ್ಥಾತ್ ತಂದೆಯ ಸಮಾನ ಸಮೀಪ ಬರುವುದು ಮತ್ತು ತಂದೆಯ ಸಮೀಪ ಬರುವುದು, ಅರ್ಥಾತ್ ಸಮಯವನ್ನು ಸಮೀಪ ತರುವುದು. ಅವಗುಣಗಳ ಸಂಸ್ಕಾರ ಮಾಡಿದ್ದೀರಿ ಮತ್ತು ಗುಣಗಳ ಸಂಸ್ಕಾರ ಏಕೆ ಮಾಡಿಲ್ಲ? ಹೇಗೆ ಕ್ರೋಧವು ಅಜ್ಞಾನದ ಶಕ್ತಿಯಾಗಿದೆ ಮತ್ತು ಜ್ಞಾನದ ಶಕ್ತಿ ಶಾಂತಿಯಾಗಿದೆ. ಬಾಪ್ ದಾದಾರವರು ಮಕ್ಕಳಿಗೆ ಒಂದೇ ಮಾತನ್ನು ಪದೇ ಪದೇ ತಿಳಿಸುತ್ತಾರೆ. ಈಗ ಪ್ರತಿ ಗುಣವನ್ನು, ಪ್ರತಿ ಜ್ಞಾನದ ಮಾತನ್ನು ಸಂಸ್ಕಾರ ರೂಪದಲ್ಲಿ ಮಾಡಿಕೊಳ್ಳಿರಿ. ತಂದೆಯು ಎಲ್ಲ ಮಕ್ಕಳಿಗೆ ಭರವಸೆಯನ್ನು ಕೊಡುತ್ತಾರೆ. ಹೃದಯದಿಂದ ಒಂದು ವೇಳೆ ಒಂದು ಬಾರಿಯೂ ನನ್ನ ಬಾಬಾ ಹೇಳಿಬಿಟ್ಟರೆ ಕರೆದುಕೊಂಡಂತೂ ಹೋಗಲೇಬೇಕು. ತಂದೆಯು ರಿಸಲ್ಟ್ನಲ್ಲಿ ನೋಡುತ್ತಾರೆ. ಮಕ್ಕಳಲ್ಲಿ ಒಂದು ವಿಶೇಷತೆ ಬಹಳ ಚೆನ್ನಾಗಿದೆ. ಅದು ಯಾವುದಾಗಿದೆ? ಪವಿತ್ರತೆಯಲ್ಲಿ ಇರುವುದು. ಕ್ರೋಧದ ಅನೇಕ ರೂಪಗಳಿವೆ. ಕ್ರೋಧದ ಸೂಕ್ಷ್ಮ ಸ್ವರೂಪ ಒಳಗಡೆ ಈರ್ಷೆ, ದ್ವೇಷ, ತಿರಸ್ಕಾರವಾಗಿದೆ. ಅಗ್ನಿಯಲ್ಲಿ ಒಳಗಡೆಯೇ ಸುಡುತ್ತಿರುತ್ತಾರೆ. ಆದರೆ ನಿಮಿತ್ತರಾಗಿರುವವರು ಎಂದರೆ ತಂದೆಯ ಮೂಲಕ ಮಾಡಿರುವಂತಹ ಕಾನೂನನ್ನು ಪುನಃ ರಿವೈಸ್ ಮಾಡಬೇಕಾಗುತ್ತದೆ. ನಿಮಿತ್ತ ಆಗಿರುವವರಿಗೆ ಇಷ್ಟು ಅನುಮತಿ ಇದೆ, ಎಲ್ಲರಿಗೂ ಇಲ್ಲ. ಜ್ಞಾನದಾಗಿ ಅಥವಾ ಅಜ್ಞಾನದ ಯಾವುದೇ ಇಚ್ಛೆ, ಇದು ಸಹ ಲೋಭವಾಗಿದೆ. ಕ್ರೋಧವನ್ನು ಸಮಾಪ್ತಿ ಮಾಡುವುದರಿಂದ ಲೋಭವು ಸ್ವತಃವಾಗಿ ಸಮಾಪ್ತಿಯಾಗಿ ಬಿಡುತ್ತದೆ. ಇಂದಿನಿಂದ ಪ್ರತಿಯೊಬ್ಬರೂ ತಮ್ಮಲ್ಲಿ ನೋಡಿಕೊಳ್ಳಿರಿ, ಬೇರೆಯವರನ್ನು ನೋಡಬಾರದು. ಬೇರೆಯವರ ಈ ಮಾತುಗಳು ನೋಡಲು ಮನಸ್ಸಿನ ಕಣ್ಣುಗಳು ಮುಚ್ಚಿಟ್ಟುಕೊಳ್ಳಿರಿ. ಒಂದು ವೇಳೆ ಯಾರೇ ಯಾವುದೇ ಬಲಹೀನತೆಯನ್ನು ಮಾಡಿದರೆ ಅದನ್ನು ನೋಡುವುದಕ್ಕೋಸ್ಕರ ಅಥವಾ ಕೇಳುವುದಕ್ಕೆ ಮನಸ್ಸನ್ನು ಅಂತರ್ಮುಖಿಯನ್ನಾಗಿ ಮಾಡಿರಿ. ಜ್ಞಾನ, ಯೋಗ, ಧಾರಣೆ ಮತ್ತು ಸೇವೆ, ಈ 4 ಸಬ್ಜೆಕ್ಟ್ನ ಸಾರ 2 ಶಬ್ದವಾಗಿವೆ, ಸಂಸಾರ ಮತ್ತು ಸಂಸ್ಕಾರ. ಯಾವಾಗ ನೀವು ಸಮಾಪ್ತಿ ಸಮಾರೋಹವನ್ನು ಆಚರಿಸುವಿರಿ ಆಗ ವಿಶ್ವ ಪರಿವರ್ತನೆಯ ಸಮಾರೋಹ ನಿಮ್ಮ ಮುಂದೆ ಬರುವುದು. ಎಲ್ಲರಿಗೆ ಅಮರ ಜ್ಞಾನವನ್ನು ಕೊಟ್ಟು ಅಕಾಲ ಮೃತ್ಯುವಿನ ಭಯವನ್ನು ಹೋಗಲಾಡಿಸುವಂತಹ ಶಕ್ತಿಶಾಲಿ ಸೇವಾಧಾರಿ ಭವ. ಈ ರೀತಿ ತಮ್ಮ ಶಾಂತಿ ಮತ್ತು ಸುಖದ ವೈಬ್ರೇಷನ್ನಿಂದ ಜನರಿಗೆ ಸುಖ, ನೆಮ್ಮದಿಯ ಅನುಭೂತಿ ಮಾಡಿಸುವಂತಹ ಶಕ್ತಿಶಾಲಿ ಸೇವಾಧಾರಿಗಳಾಗಿ. ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಇಡುವುದರಿಂದಲೇ ಸರ್ವರಿಂದ ಆಶೀರ್ವಾದ ಸಿಗುವುದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.